ದೇಶ ಕಂಡ ಕುಖ್ಯಾತ ಹ್ಯಾಕರ್ ಸ್ಟ್ರೀಕಿ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಹಾಗೆಯೇ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಏನು ಬಿಟ್ಕಾಯಿನ್ ವರ್ಗಾವಣೆ, ಅಕ್ರಮ ಹಣ ವರ್ಗಾವಣೆ ಹಾಗೂ ಬಿಟ್ಕಾಯಿನ್ಗಳನ್ನು ಡೇಟಾ ವೆಬ್ಸೈಟ್ಗಳನ್ನು ಕದ್ದ ಆರೋಪದಡಿಯಲ್ಲಿ ಹ್ಯಾಕರ್ ಸ್ಟ್ರೀಕಿ ನಿವಾಸದ ಮೇಲೆ ದಾಳಿ ನಡೆದಿದೆ. ಇನ್ನು ಪ್ರಮುಖವಾಗಿ ಶಾಂತಿನಗರದ ಶಾಸಕ ಎನ್.ಎ. ಹ್ಯಾರಿಸ್ ಹಾಗೂ ಆತನ ಮಗ ನಲ್ಪಾಡ್ ಅವರ ಮನೆಯ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇಷ್ಟಕ್ಕೂ ಸ್ಟ್ರೀಕಿ ಮತ್ತು ನಲ್ಪಾಡ್ ನಡುವಿನ ಸಂಬಂಧ ಹೇಗೆ ಅಂತ ಅಂದ್ರೆ ಅದು 2015-16ರ ಸಂದರ್ಭದಲ್ಲಿ ಸ್ಟ್ರೀಕಿಗೆ ತನ್ನ ಗೆಳೆಯ ಮನೀಶ್ ಮುಖಾಂತರ ಪರಿಚಯವಾದವಂತವರು ನಲ್ಪಾಡ್ ಅವತ್ತಿನಿಂದ ಸ್ಟ್ರೀಕಿ ಜೊತೆಗೆ ವ್ಯವಹಾರ ಮಾಡ್ತಾ ಇದ್ರು. ಇವತ್ತು ಪ್ರಮುಖವಾಗಿ ಹೇಳ್ತಾ ಇರ್ತಕ್ಕಂಥದ್ದು, ಸ್ಟ್ರೀಕಿ ತನ್ನ ಏನು ಡಾರ್ಕ್ ವೆಬ್ ಮುಖಾಂತರ ಬಿಟ್ಕಾಯಿನ್ಗಳನ್ನು ಹ್ಯಾಕ್ ಮಾಡ್ತಾ ಇದ್ದ, ಡೇಟಾಗಳನ್ನು ಕದ್ದು ಮಾರ್ತಾ ಇದ್ದ, ಈ ಎಲ್ಲ ಪ್ರಕರಣಕ್ಕೂ ಕೂಡ ಸಾಕಷ್ಟು ಹಣ ಹರಿದು ಬರ್ತಿತ್ತು. ಆ ಹಣವನ್ನ ಸ್ನೇಹಿತರುಗಳಿಗೆ ಕೂಡ ಹಂಚಿದ್ದ, ಸಿಕ್ಕಾಬಟ್ಟೆ ಶೋಕಿಯನ್ನ ಮಾಡ್ತಾ ಇದ್ದ. ಇಲ್ಲಿ ಪ್ರಮುಖವಾಗಿ ನಲ್ಪಾಡ್ ಸ್ಟ್ರೀಕಿ ವಿಚಾರದಲ್ಲಿ ಯಾಕೆ ತಗಲಾಕೊಂಡ್ರು ಅಂತ ನೋಡೋದಾದ್ರೆ, ಸ್ಟ್ರೀಕಿ ಮತ್ತು ನಲ್ಪಾಡ್ ನಡುವೆ ಹಣಕಾಸಿನ ವಹಿವಾಟು ನಡೆದಿತ್ತು ಅಂತ. ಅದರಲ್ಲಿ ಪ್ರಮುಖವಾಗಿ ಒಂದು ಪ್ರಕರಣ 2024ರಲ್ಲಿ ಸಿಸಿಬಿಯ ಏನು ಸಿಐಡಿ ಅಧಿಕಾರಿಗಳು ಒಂದಷ್ಟು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ರು. ಆ ಪ್ರಕರಣ ಯಾವುದಪ್ಪ ಅಂತಂದ್ರೆ, ಇದೇ ಸ್ಟ್ರೀಕಿ ಒಮ್ಮೆ ಏನು 2023ರ ಜನವರಿ ಫೆಬ್ರವರಿ ವೇಳೆಯಲ್ಲಿ ಸ್ಟ್ರೀಕಿ ಒಂದು ಪೋರ್ಷೆ ಅನ್ನುವಂತಹ ಒಂದು ಸೆಕೆಂಡ್ ಹ್ಯಾಂಡ್ ಶೋರೂಮ್, ಕಾರ್ ಶೋರೂಮ್ಗೆ ಹೋಗ್ತಾನೆ. ಅಲ್ಲಿ ಒಂದು ಕಾರನ್ನು ಪರ್ಚೇಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾರನ್ನು ನೋಡ್ತಾ ಇರ್ತಾನೆ. ಟೆಸ್ಟ್ ಡ್ರೈವ್ಗೋಸ್ಕರ ಕಾರನ್ನು ಕೇಳ್ತಾನೆ. ಈ ಸಂದರ್ಭದಲ್ಲಿ ಟೆಸ್ಟ್ ಡ್ರೈವ್ಗೆ ಏನು ಶೋರೂಮಿನ ಸಿಬ್ಬಂದಿಗಳು ಕೂಡ ಬಂದು ಕೂತಿರ್ತಾರೆ. ಈ ಸಂದರ್ಭದಲ್ಲಿ ಸಿಗರೇಟ್ ಅನ್ನ ಸ್ಟ್ರೀಕಿ ಹಚ್ಚುತ್ತಾನೆ. ಈತನ ಶೋಕಿ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು ಈ ಸ್ಟೋರಿ ಹೇಳ್ತದೆ. ಸಿಗರೇಟ್ ಹಚ್ಚಿದಾಗ ದಯವಿಟ್ಟು ಸಿಗರೇಟ್ ಅನ್ನ ಒಳಗಡೆ ಸೇದಬೇಡಿ ಸರ್, ಇಲ್ಲಿ ಸೇದುವಂತಿಲ್ಲ ಅಂತ ಹೇಳಿ ಡೀಲರ್ಗಳು ಹಾಗೆ ಜೊತೆಲಿದ್ದಂತ ಏನು ಟೆಸ್ಟ್ ಡ್ರೈವ್ಗೆ ಬಂದಂತಹ ಸಿಬ್ಬಂದಿ ಹೇಳ್ತಾರೆ. ಸೊ ಇದರಿಂದ ಸಿಟ್ಟಾದಂತಹ ಸ್ಟ್ರೀಕಿ ಆರ್ಗ್ಯೂ ಮಾಡ್ತಾನೆ. ಆರ್ಗ್ಯೂ ಮಾಡಿ ಏನು ಡೀಲರ್ಗಳಿಗೆ ಈ ಕಾರಿನ ಬೆಲೆ ಎಷ್ಟು ಅಂತ ಕೇಳ್ತಾನೆ. ಈ ಕಾರಿನ ಬೆಲೆ ಏನು ಸೆಕೆಂಡ್ ಹ್ಯಾಂಡ್ ಪೋರ್ಷೆ ಕಾರಿನ ಬೆಲೆ ಒಟ್ಟು 57 ಲಕ್ಷ ರೂಪಾಯಿ ಅಂತಾರೆ. ಆ ತಕ್ಷಣಕ್ಕೆ ಸ್ಟ್ರೀಕಿ ತನ್ನ ಸ್ನೇಹಿತರಾದಂತಹ ನಲ್ಪಾಡ್ ಹಾಗೂ ಏನು ರಾಬಿನ್ ಹಾಗೆಯೇ ಮನೀಶ್ ಮತ್ತಿತರ ಸ್ನೇಹಿತರನ್ನ ಸಂಪರ್ಕಿಸಿ ಇಮ್ಮಿಡಿಯೇಟ್ ಆಗಿ 57 ಲಕ್ಷವನ್ನ ಪೋರ್ಷೆ ಕಾರ್ ಶೋರೂಮ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಈ ಹಣದ ವಹಿವಾಟಿನಲ್ಲಿ ನಲ್ಪಾಡ್ ಹೆಸರಿದೆ. ಸೊ ಹೀಗಾಗಿಯೇ ಪೊಲೀಸರು ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು. ಈ ಶೋರೂಮ್ನಲ್ಲಿ ನಡೆದಂಥ ಒಂದು ಪ್ರಮುಖವಾದಂತಹ ಘಟನೆಯನ್ನು ಹೇಳ್ತೀನಿ. ಯಾವಾಗ 57 ಲಕ್ಷ ರೂಪಾಯಿ ಪೋರ್ಷೆ ಕಾರ್ಗೆ ಪೇ ಆಯಿತು, ಆ ಸಂದರ್ಭದಲ್ಲಿ ಸ್ಟ್ರೀಕಿ ಆಟಿಟ್ಯೂಡ್ ಅನ್ನ ತೋರಿಸ್ತಾನೆ. ಆ ಶೋರೂಮ್ ಸಿಬ್ಬಂದಿಯ ಮುಂದೆ ಕಾರ್ ಒಳಗೆ ಕೂತ್ಕೊಂಡು ಸಿಗರೇಟ್ ಅನ್ನ ಹಚ್ಕೋತಾನೆ. ಕೇವಲ ಸಿಗರೇಟ್ ಮಾತ್ರ ಸೇದೋದಿಲ್ಲ, ಆ ಕಾರಿನ ಸೀಟನ್ನು ಕೂಡ ತನ್ನ ಲೈಟರ್ನಿಂದ ಸುಡ್ತಾನೆ. ಅಷ್ಟರ ಮಟ್ಟಿಗೆ ದುರಾಂಕಾರವನ್ನು ತೋರಿಸ್ತಿದ್ದಂಥದ್ದು ಸ್ಟ್ರೀಕಿ. ಆತನ ಮೋಜು ಮಸ್ತಿಗೆ ಸಿಕ್ಕಾಪಟ್ಟೆ ಹಣ ಇತ್ತು. ಆ ಲೈಟರ್ನಿಂದ ಕಾರಿನ ಸೀಟನ್ನು ಸುಟ್ಟಿದ್ದ ನಂತರ ಆತ ಏನ್ ಮಾಡ್ತಾನೆ ಅಂದ್ರೆ, ಈ ಕಾರನ್ನ ವಾಪಸ್ ಎಷ್ಟಕ್ಕೆ ತಗೋತೀರಿ ಅಂತ ಕೇಳ್ತಾನೆ. ಸೊ ಶೋರೂಮ್ ಸಿಬ್ಬಂದಿ ಅದನ್ನ 47 ಲಕ್ಷಕ್ಕೆ ವಾಪಸ್ ಖರೀದಿ ಮಾಡ್ತಾರೆ. ಅಲ್ಲಿ ಈ ಪ್ರಮುಖವಾದಂತಹ ಒಂದು ಘಟನೆಯಲ್ಲಿ ಸ್ಟ್ರೀಕಿ ಕೇವಲ ಒಂದು ಸಿಗರೇಟ್ ಸೇದಬೇಡ ಅಂದಿದ್ದಕ್ಕೆ ಸಿಗರೇಟ್ ಸೇದಿ ಕಾರಿನ ಸೀಟನ್ನು ಲೈಟರ್ನಿಂದ ಸುಟ್ಟಿದ್ದಕ್ಕೆ ಅವನು ಖರ್ಚು ಮಾಡಿದಂತಹ ಮೊತ್ತ ಒಟ್ಟು 10 ಲಕ್ಷ ರೂಪಾಯಿ. ಇದೇ ರೀತಿಯ ಸಾಕಷ್ಟು ಶೋಕಿಯನ್ನ ಮಾಡ್ತಾ ಇದ್ದ. ಗೋವಾಗೆ ಹೋಗ್ತಾ ಇದ್ದ, ಐಷಾರಾಮಿ ರೆಸಾರ್ಟ್ಗಳಲ್ಲಿ ಉಳ್ಕೋತಾ ಇದ್ದ, ಫ್ರೆಂಡ್ಸ್ಗಳಿಗೆ ಕೇಳ್ದಂಗೆ ದುಡ್ಡು ಕೊಡ್ತಿದ್ದ. ಆಕ್ಸಿಸ್ ಬ್ಯಾಂಕು, HDFC ಈ ರೀತಿ ಸಾಕಷ್ಟು ಖಾಸಗಿ ಬ್ಯಾಂಕುಗಳಲ್ಲಿ ಆತನ ವ್ಯಾಪಾರ ವಹಿವಾಟಿತ್ತು, ಹಣದ ವಹಿವಾಟಿತ್ತು. ಸ್ನೇಹಿತರಿಗೂ ಕೂಡ ನೆಫ್ಟ್ RTGS ಮುಖಾಂತರ ಲಕ್ಷಾಂತರ ರೂಪಾಯಿ ಕಳಿಸಿದ್ದಾನೆ. ಸೊ ಇದೇ ಸ್ಟ್ರೀಕಿ 2015-16ರಿಂದ ಏನು ಬೆಂಗಳೂರಿನಲ್ಲಿ, ಅಂದ್ರೆ ಈತ ಮೂಲತಃ ಜಯನಗರದ ನಿವಾಸಿ. ಈತನ ತಂದೆ ಹೆಸರು ಗೋಪಾಲ್ ರಮೇಶ್, ತಾಯಿ ಕೌಸಲ್ಯ. ಈ ದಂಪತಿಗಳ ಮಗ. ಚಿಕ್ಕ ವಯಸ್ಸಿನಿಂದಲೂ ಕೂಡ ಈತನಿಗೆ ಕಂಪ್ಯೂಟರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಮಾರ್ಚ್ 26ನೇ ತಾರೀಕು 1995ರಂದು ಸ್ಟ್ರೀಕಿ ಹುಟ್ಟಿದ್ದು ಈ ದಂಪತಿಗಳಿಗೆ. ಸೊ ಅವತ್ತಿಂದ ಹುಟ್ಟದಾಗಿಂದನೂ ಈತನಿಗೆ ತಂತ್ರಜ್ಞಾನದ ಮೇಲೆ ಸಾಕಷ್ಟು ಇಷ್ಟ ಇತ್ತು. ಸೊ ಅಲ್ಲಿಂದ ಕಂಪ್ಯೂಟರ್ ನಾಲೆಡ್ಜ್ ಅನ್ನು ಕಂಪ್ಯೂಟರ್ ನಾಲೆಡ್ಜ್ ಗಳಿಸಿಕೊಂಡ ಎಷ್ಟೇ ವೇಗವಾಗಿ ತುಂಬಾ ಚೆನ್ನಾಗಿ ಓದ್ತಾ ಇದ್ದ. ಸೊ ಓದುವುದರ ಜೊತೆಗೆ ಈತನಿಗೆ ಡಾರ್ಕ್ ವೆಬ್ ಮುಖಾಂತರ ಮತ್ತೆ ಹ್ಯಾಕಿಂಗ್ ಬಗ್ಗೆ ಇಂಟ್ರೆಸ್ಟ್ ಬಂತು. ನಿಜಕ್ಕೂ ಅಂತಾರಾಷ್ಟ್ರೀಯ ಹ್ಯಾಕರ್ ಈತನಿಗೆ ಜರ್ಮನಿ, ಇಂಗ್ಲೆಂಡ್, ಆಸ್ಟ್ರೇಲಿಯಾ ಸೇರಿದಂತೆ ಅನೇಕ ಕಡೆ ದೊಡ್ಡ ದೊಡ್ಡ ಹ್ಯಾಕರ್ಸ್ಗಳು
ಕೂಡ ಪರಿಚಯ ಇದ್ದಾರೆ. ಅಷ್ಟೇ ಅಲ್ಲ, ಒಂದು ಹ್ಯಾಕರ್ಸ್ ಗ್ರೂಪಿನ ಸದಸ್ಯ ಕೂಡ ಆಗಿದ್ದ ಶ್ರೀಕಿ. ಆದರೆ ನೋಡ್ಲಿಕ್ಕೆ ಒಂದು ಅಮಾಯಕನ ರೀತಿಯಲ್ಲಿ, ಮಾನಸಿಕ ಅಸ್ವಸ್ಥನ ರೀತಿಯಲ್ಲಿ ಕಾಣ್ತಾನೆ. ಈತನ ಕಥೆಯನ್ನ ಬಗೆದಷ್ಟು ಭಯಾನಕವಾಗಿದೆ ಈತನ ಹಿನ್ನೆಲೆ. ಸೊ ನೀವು ವೀಕ್ಷಕರೇ, ಕೇವಲ ಒಂದು ಸಿಗರೇಟ್ಗೋಸ್ಕರ ಒಂದು ಸಿಗರೇಟ್ ಸೇದ್ಬೇಡ ಅಂದಿದ್ದಕ್ಕೆ ಆತ 10 ಲಕ್ಷ ರೂಪಾಯಿಯನ್ನ ನಷ್ಟ ಮಾಡಿಕೊಂಡು ಪೇ ಮಾಡಿದ್ದ. ಆ ಪೇಮೆಂಟ್ ಅನ್ನ ಮಾಡಿದ್ದು ಇದೇ ನಲ್ಪಾಡ್ ಅಂತ. ಈಗ ಪ್ರಸ್ತುತ 2024ರಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಸ್ತುತ ಇಡಿ ಅಧಿಕಾರಿಗಳು ಸುಮಾರು 12 ಕಡೆ ದಾಳಿ ಮಾಡಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಶ್ರೀಕಿಯ ಭಯಾನಕ ಡೀಟೇಲ್ಸ್ಗಳು ಬಗೆದಷ್ಟು ಭಯಾನಕವಾಗಿದೆ ಶ್ರೀಕಿಯ ಡೀಟೇಲ್ಸ್. ಸೊ ಹೀಗಾಗಿ ಈಗ ಪ್ರಸ್ತುತ ಏನು ತನಿಖೆ ನಡೆಸ್ತಾ ಇರತಕ್ಕಂಥ ಇಡಿ ಅಧಿಕಾರಿಗಳು ಕೂಡ ಬೆಚ್ಚಿ ಬೀಳುವಷ್ಟು ಮೊತ್ತಗಳು ಟ್ರಾನ್ಸ್ಫರ್ ಆಗಿರೋದು ಕಂಡು ಬರ್ತಾ ಇದೆ. ಇದೇ ರೀತಿಯ ಕ್ರೈಮ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.